ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 26ನೇ ಎಪಿಸೋಡ್ನಲ್ಲಿ ನಾವು ಸುಮಾರು 353 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 27ನೇ ಎಪಿಸೋಡ್ ಮೂಲಕ 354ನೆಯ ಪ್ರಶ್ನೆ ಸಂಖ್ಯೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ಕೃಷ್ಣನ ದಿನಚರಿ ಏನಿತ್ತು? ಅವನು ಬ್ರಾಹ್ಮ ಮುಹೂರ್ತದಲ್ಲಿ ಹೇಳ್ತಾ ಇದ್ದ. ತನ್ನದೇ ಆಗಿರತಕ್ಕಂಥ ಶುದ್ಧ ರೂಪವನ್ನು ಚಿಂತನೆ ಮಾಡ್ತಾ ಇದ್ದ. ಬೆಳಗ್ಗೆ ಎದ್ದು ಕೂಡಲೇ ಮೊದಲು ಭಗವಂತನ ಧ್ಯಾನ ಮಾಡಬೇಕು. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸ್ಮೃತ್ವಾ ಹರಿಂ ಸಮುತ್ಥಾಯ. ಬೆಳಗ್ಗೆ ಹೇಳ್ತಾನೆ ಹರಿನಾಮಸ್ಮರಣೆ ಮಾಡ್ತಾ ಹೇಳಬೇಕು. ಭಗವಂತನೂ ಆ ಕಾರ್ಯ ಮಾಡಿ ತೋರಿಸಿದ್ದಾನೆ. ಸ್ಮೃತ್ವಾ ಹರಿಂ ಸಮುತ್ಥಾಯ ಅಂತ ಶ್ರೀಮದ್ ಆಚಾರ್ಯ ಹೇಳಿದ್ದು. ಇದು ಸ್ವಲ್ಪದ ಬದಲಾವಣೆ ಆದಂತೆ ಕಾಣಿಸ್ತದೆ. ಸ್ಮೃತ್ವಾ ಚಹಾಂ ಸಮುತ್ಥಾಯ. ಚಹಾ ಆಗಿದ್ದರೆ ಹೇಳ್ತೀನಿ ಅಂತ ಅಂದ್ಕೊಂಡು ಕೆಲವರು ಮತ್ತೆ ಮಲ್ಕೊಳ್ಳೋರು ಇದ್ದಾರೆ. ಚಹಾ ಆದಮೇಲೆ ಹೇಳೋಣ, ಸ್ವಲ್ಪ ಬದಲಾವಣೆ ಆದಂತೆ ಅನ್ನಿಸ್ತದೆ. ಇರಲಿ. ಕೃಷ್ಣ ಹೇಳಿದ್ದು, ಆಚಾರ್ಯ ಮದ್ದು ಹೇಳಿದ್ದು ಹರಿಸ್ನಾಮಸ್ಮರಣೆ ಮಾಡ್ತಾನೇ ಹೇಳಬೇಕು ಅಂತ ಅದನ್ನು ತೋರಿಸ್ತಾ ಎದ್ದು ತನ್ನದೇ ಆಗಿರತಕ್ಕ ಭಗವಂತ ರೂಪವನ್ನು ಧ್ಯಾನ ಮಾಡಿದ್ದಾನೆ. ಹರಿಯ ಸೃಷ್ಟ್ಯಾದಿ ಅಷ್ಟಕರ್ತೃತ್ವಾದಿ ಗುಣ ಪರಿಪೂರ್ಣ ರೂಪವನ್ನು ಧ್ಯಾನ ಮಾಡಿದ್ದಾನೆ. ಅದಕ್ಕಾಗಿಯೇ ಸ್ತೋತ್ರ ಬೆಳಗಾಗಿ ಎದ್ದು ಕೂಡಲೇ ಸ್ತೋತ್ರ ಮಾಡತಕ್ಕಂಥ ಕ್ರಮ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ, ಪ್ರಭಾತೆ ಕರದರ್ಶನಂ. ಬಲಭಾಗದಿಂದ ಬಲಕ್ಕೆ ಮಗ್ಗುಲಾಗಿ ಎದ್ದು ತಮ್ಮ ಎರಡೂ ಕೈಗಳನ್ನು ಅಂಗೈಗಳನ್ನು ಈ ಮಂತ್ರ ಹೇಳಿ ಅದನ್ನು ನೋಡಿ ಎಲ್ಲ ಲಕ್ಷ್ಮೀ ನಾರಾಯಣರ ರೂಪಗಳನ್ನು ಅಲ್ಲಿ ಚಿಂತನೆಯನ್ನು ನಾವು ಮಾಡಿಕೊಂಡು ಮುಂದೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನುರ್ಗರುತ್ಮಾನ್ ರಥಃ ಅಂಥೇಳಿ ಎಲ್ಲ ದೇವತೆಗಳ ಸ್ತೋತ್ರ ಮಾಡತಕ್ಕಂಥ ಮಂಗಲಾಷ್ಟಕ ಹೇಳ್ತಕ್ಕಂಥ ಕ್ರಮ ಕೂಡ ನಮ್ಮ ಪದ್ಧತಿಯಲ್ಲಿ ಉಂಟು. ಕೃಷ್ಣ ಆ ಧ್ಯಾನವನ್ನು ಮಾಡ್ತಾ ಇದ್ದ. ಮುಂದೆ ಸ್ನಾನ, ಸಂಧ್ಯಾವಂದನೆ, ಗಾಯತ್ರಿ ಜಪ, ದೇವ ಋಷಿ ಪಿತೃ ತರ್ಪಣಾದಿಗಳನ್ನು ಮಾಡ್ತಕ್ಕಂಥದ್ದು, ಹೋಮಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು, ವಧ್ವ ಸಂಖ್ಯೆಯ ಕರುಸಹಿತ ಸಾಲಂಕೃತ ಗೋದಾನ. ಗೋದಾನ ಕೊಡುವಾಗ ಮೇಲೆ ಹೊಚ್ಚಿರಬೇಕು, ಆ ಆಕಳಿಗೆ ಬಂಗಾರದ ಸರ ಹಾಕಿರಬೇಕು. ಸಾಲಂಕೃತ ಗೋದಾನ. ಕರು ಇರಬೇಕು, ಹಾಲು ಹಿಂಡಲಿಕ್ಕೆ ಹಾಲು ಕರೀಲಿಕ್ಕೆ ಪಾತ್ರೆ ಕೊಡಬೇಕು. ಇವೆಲ್ಲ ಗೋದಾನದ ಕ್ರಮ. ಆ ರೀತಿ ಕರು ಸಹಿತ ಸಾಲಂಕೃತ ಗೋದಾನ. ರೇಷ್ಮೆ ವಸ್ತ್ರ ಅದನ್ನು ಪ್ರತ್ಯೇಕ ದಾನ ಕೊಡ್ತಕ್ಕದ್ದು, ಈ ಆಕಳ ಮೇಲೆ ಹಾಕ್ತಕ್ಕಂಥದ್ದು ಕೂಡ ಉಂಟು. ಕೃಷ್ಣಾಜಿನ ದಾನ, ಎಳ್ಳು ದಾನ, ಆಮೇಲೆ ಗೋದಾನ. ಗೋ ಬ್ರಾಹ್ಮಣರು ಎಲ್ಲೆಲ್ಲಿದ್ದಾರೆ ದೇವಾಲಯಗಳಿಗೆ ಹೋಗೋದು, ಅಲ್ಲಿ ಮೂರ್ತಿಗಳಿಗೆ, ಅಶ್ವತ್ಥಾದಿ ವೃಕ್ಷಗಳಿಗೆ, ಹಿರಿಯರಿಗೆ ಮುಂತಾದವರಿಗೆಲ್ಲ ನಮಸ್ಕಾರ ಮಾಡತಕ್ಕಂಥದ್ದು. ಆಮೇಲೆ ತುಪ್ಪ, ಆಕಳು, ಎತ್ತು, ಬ್ರಾಹ್ಮಣ, ದೇವತಾ ವಿಗ್ರಹ ಮುಂತಾದವುಗಳ ದರ್ಶನ ಪಡಿತಕ್ಕಂಥದ್ದು. ಅವೇಕ್ಷ ತುಪ್ಪದ ಪಾತ್ರೆಯಲ್ಲಿ ತನ್ನ ಮುಖವನ್ನು ನೋಡಬೇಕು ಅಂತ ಕ್ರಮ. ತುಪ್ಪ ಮಂಗಲ ದ್ರವ್ಯ. 60ನೇ ಶಾಂತಿಯಲ್ಲಿ ಪುರೋಹಿತರು ಹೇಳ್ತಾರೆ ಆ ಯಜಮಾನನಿಗೆ, ಮುಖ ತುಪ್ಪದಲ್ಲಿ ನೋಡ್ಕೊಡ್ರಿ ಅಂತ. ಕನ್ನಡಿಯಲ್ಲಿ ಮುಖ ನೋಡ್ಕೊಡ್ರಿ, ಕನ್ನಡಿಯನ್ನು ನೋಡಬೇಕು ಬೆಳಗ್ಗೆ ಎದ್ದು. ಅದೆಲ್ಲ ಮಂಗಲ ದ್ರವ್ಯಗಳು. ಕನ್ನಡಿ ನೋಡ್ಕೊಡ್ರಿ ಅಂತ ಹೇಳ್ತಾರೆ. ಕನಿಷ್ಠ ಆವಾಗಲಾದರೂ ಕೂಡ ಹೇಗಿದ್ರಿ, ಹೇಗಾಗಿದ್ದೀರಿ, ಇನ್ನು ಮುಂದಾದರೂ ಕೂಡ ಸಾಧನೆ ತೊಡಗ್ರಿ ಅಂತ. ಅಂದರೆ 60 ವರ್ಷ ದಾಟಿದೆ, ಈಗ ಎಲ್ಲ ಸುಗ್ಗಟ್ಟಿದೆ, ನೆರೆಗಳೆಲ್ಲ ಬಂದಿವೆ, ಮಂಜಾಗ್ತಾಯಿದೆ, ಕಣ್ಣು ಕಿವಿ ಮಂದು ಆಗ್ತಾ ಇದೆ. ಸಾಧನೆಗೆ ಇನ್ನಾದರೂ ತೊಡಗ್ರಿ ಅಂತ ಸೂಚನೆ ಬಹುಶಃ ಅದು. ಕನ್ನಡಿ ನೋಡ್ಕೊಂಡು ಅಂತ ಪುರೋಹಿತರು ಹೇಳ್ತಾರೆ. ಆವಾಗ ಕನ್ನಡಿ ತೋರಿಸ್ತಾರೆ 60ನೇ ವರ್ಷದ ಶಾಂತಿಯ ಸಮಯದಲ್ಲಿ. ನಿತ್ಯ ನೋಡಬೇಕು ಅಂತ ಕ್ರಮ. ನಿತ್ಯ ಬದಲಾವಣೆ ಆಗ್ತಿರ್ತಾನೆ ಮನುಷ್ಯ. ಏಜ್ ಆಗ್ತಾ ಇದೆ, ನಮಗದು ಅಂದಾಜು ಆಗೋದೇ ಇಲ್ಲ. ಸಮಯ ಹೋಗ್ತಾ ಇದೆ. ಸೂರ್ಯೋದಯ ಸೂರ್ಯಾಸ್ತ ನೋಡಿ ವಾಹ್ ವೆರಿ ನೈಸ್ ಅಂತ ಆನಂದ ಪಡ್ತೀವಿ. ಅಲ್ಲಿ ನಮಗೆ ಗೊತ್ತಾಗದಂತೆಯೇ ಒಂದು ದಿನ ಕಳೆದು ಹೋಗಿಬಿಡ್ತದೆ. ಈ ಕಲ್ಪನೆ ಬರೋದೇ ಇಲ್ಲ. ಬಹುಶಃ ಅದಕ್ಕಿರಬೇಕೇನೋ ಗೊತ್ತಿಲ್ಲ. ಮಂಗಲ ದ್ರವ್ಯ ಅಂತ ಒಂದು ಕಾರಣ ಆಯಿತು. ಇನ್ನೊಂದು ದ್ರವ್ಯ, ಇನ್ನೊಂದು ಉದ್ದೇಶ ಕನ್ನಡಿ ನೋಡ್ತಕ್ಕಂಥದ್ದು. ನಿನ್ನೆಕ್ಕಿಂತ ಬದಲಾವಣೆ ಆಗಿದೆ ನಿಮ್ಮ ಶರೀರದಲ್ಲಿ. ಏಜ್ ಆಗ್ತಾ ಇದೆ, ಬಿ ಕೇರ್ಫುಲ್, ಸಾಧನೆಗೆ ಸಜ್ಜಾಗಿರಿ ಅನ್ನೋ ಸೂಚನೆ ಇರಬಹುದು ಅಂತ ನಾವು ತಿಳಿಯಬೇಕಾಗಿದೆ. ಎಲ್ಲ ಮಂಗಲ ದ್ರವ್ಯಗಳ ದರ್ಶನ ಪಡಿತಾ ಇದ್ದ. ನಾಗರಿಕರಿಗೆ ಏನೇನು ಸಹಾಯ ಮಾಡಬೇಕು,
ಸಂಪತ್ತೋ ಮತ್ತೇನು ವಸ್ತುಗಳು ದ್ರವ್ಯ ದಾನಾದಿಗಳಿಂದ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡಿ ಸುಧರ್ಮ ಸಭೆಗೆ ಬರ್ತಾ ಇದ್ದ. ಅಲ್ಲಿ ಬಂದ ಮೇಲೆ ಅಲ್ಲಿಯೂ ಮುಗಿಲಿಲ್ಲ, ಅಲ್ಲಿಯೂ ಪುರಾಣ ಪ್ರವಚನಗಳನ್ನು ಆಲಿಸ್ತಕ್ಕಂಥದ್ದು. ರಾಜ ಮತ್ತು ಯಾರೋ ಮಂತ್ರಿಗಳ ಜೊತೆಗೆ ಸಮಾಲೋಚನೆ, ರಾಜಕೀಯ ವಿಚಾರಗಳು, ರಾಜ್ಯ ವಿಚಾರದ ಮಂತ್ರಾಲೋಚನೆ, ಇವೆಲ್ಲವೂ ಕೂಡ ಕೃಷ್ಣನ ದಿನಚರಿಯಾಗಿತ್ತು. ಕೃಷ್ಣ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ವಧ್ವ ಸಂಖ್ಯೆಯ ಗೋದಾನ ಮಾಡ್ತಾ ಇದ್ದ ಅನ್ನೋ ವಿಷಯ ಬಂತು. ಏನದು ವಧ್ವ ಸಂಖ್ಯೆ ಅಂದರೆ 13,084. ಇದಕ್ಕೆ ವಧ್ವ ಸಂಖ್ಯೆ ಅಂತ ಹೆಸರು. ಅಷ್ಟು ಸಂಖ್ಯೆಯ ಗೋದಾನವನ್ನು ಕೃಷ್ಣ ಮಾಡ್ತಾ ಇದ್ದ. ಸುಧರ್ಮ ಸಭೆಗೆ ಯಾರು ಬಂದಿದ್ದಾರೆ? ಕೃಷ್ಣ ಬಂದು ಕೂತಿದ್ದಾನೆ ಸಭೆಗೆ. ಆ ಸಭೆಗೆ ಮತ್ತಾರೋ ಅತಿಥಿಗಳು ಬಂದರು. ಯಾರವರು? ಜರಾಸಂಧನಿಂದ ಬಂಧಿತನಾಗಿದ್ದ 22,800 ರಾಜರ ಒಬ್ಬ ಪ್ರತಿನಿಧಿ, ರಾಜದೂತ, ಅವನು ಬಂದ. ಕೃಷ್ಣ ಅವನ ಒಳಗೆ ಬರಮಾಡಿಕೊಂಡ. ಏನು ವಿಷಯ ಅಂತ ಕೇಳಿದ. ಆ ರಾಜದೂತನ ವಿನಂತಿ ಏನಿತ್ತು? ಆ ರಾಜದೂತರ ಎಲ್ಲರೂ ಸೇರಿ ಒಂದು ಇವನನ್ನು ಕಳಿಸಿಕೊಟ್ಟಿದ್ದ ಪ್ರತಿನಿಧಿಯನ್ನಾಗಿ. ಕೃಷ್ಣನ ವಿರುದ್ಧ ಜರಾಸಂಧ 17 ಬಾರಿ ಸೋತಿದ್ರೂ 18ನೇ ಯುದ್ಧದಲ್ಲಿ ತಾನು ಗೆದ್ದಿದ್ದೇನೆಂದು ಭ್ರಮಿಸಿ ಬೀಗಿ ನಮ್ಮನ್ನೆಲ್ಲ 22,800 ಜನರನ್ನು ಬಂಧನದಲ್ಲಿಟ್ಟಿದ್ದಾನೆ. ನಮ್ಮನ್ನು ಮುಕ್ತ ಮಾಡಬೇಕು ಪ್ರಭು ಅಂತ ಆ ಎಲ್ಲ ರಾಜರು ಒಕ್ಕೊರಲಿನಿಂದ ಒಂದು ವಿನಂತಿಯನ್ನು ಆ ಪ್ರತಿನಿಧಿ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅದೇ ವೇಳೆಗೆ ಅಲ್ಲಿಗೆ ನಾರದರು ಬಂದಿದ್ದಾರೆ. ಕೃಷ್ಣ ಅವರನ್ನು ಕೇಳಿದ. ನಾರದರು ಒಂಥರ BBC ಇದ್ದಂಗೆ ಅವರು. ಏನು ನಾರದರೆ, ಮತ್ತೇನು ವಿಷಯ, ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನು ಅಂತ ಕೇಳಿದ. ಆಗ ನಾರದರು ಹೇಳ್ತಾರೆ, ಧರ್ಮರಾಜನು ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಪ್ರಭು. ಅದನ್ನು ತಾವು ಅನುಮೋದಿಸಿ ಸಂಪನ್ನಗೊಳಿಸಬೇಕು ಅಂತ ಬೇಡಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ ಅಂತ ಆ ವಿಷಯವನ್ನು ನಾರದರು ತಿಳಿಸ್ತಾರೆ. ಆಯಿತು, ಒಂದು ಕಡೆಯಿಂದ ರಾಜಪ್ರತಿನಿಧಿಗಳ ವಿಚಾರ ಬಂದಿದೆ, ವಿನಂತಿ ಬಂದಿದೆ, ಅಹವಾಲು ಬಂದಿದೆ, ನಮ್ಮನ್ನು ಜರಾಸಂಧನಿಂದ ಬಿಡುಗಡೆ ಮಾಡಬೇಕು ಅಂತ. ಈ ಕಡೆಗೆ ಧರ್ಮರಾಜ ರಾಜಸೂಯ ಯಾಗ ಮಾಡ್ತೀನಿ ಅಂತ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾನೆ. ಉದ್ಧವ ಅಭಿಪ್ರಾಯ ವ್ಯಕ್ತಪಡಿಸಿದ. ಏನು ಹೇಳಿದ ಅವನು? ಎಲ್ಲ ರಾಜರನ್ನು ಗೆದ್ದು ದಿಗ್ವಿಜಯ ಸಂಪನ್ನವಾದರೆ ಮಾತ್ರ ರಾಜಸೂಯ ಯಾಗ. ಸುಮ್ಮನೆ ರಾಜಸೂಯ ಯಾಗ ಅಲ್ಲದು. ಎಲ್ಲ ರಾಜರನ್ನು ಗೆಲ್ಲಬೇಕು, ಕಪ್ಪ ಕಾಣಿಕೆ ತೊಗೊಂಡು ಬರಬೇಕು, ಆಮೇಲೆ ರಾಜಸೂಯ ಯಾಗ. ಜರಾಸಂಧನ ವಧೆ ಮಾಡಿಬಿಟ್ರೆ ಬಹುಶಃ ಈಗ 2 ಉದ್ದೇಶ ಈಡೇರ್ತದೆ ಅಂತ ಅನ್ನಿಸ್ತದೆ ನನಗೆ. ಆ ಜರಾಸಂಧನ ಪ್ರತಿನಿಧಿಗಳು ಬಂದಿದ್ದಾರೆ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ. ಜರಾಸಂಧನ ವಧೆ ಆಗದೊರತು ಅದು ಸಾಧ್ಯ ಇಲ್ಲ ಬಿಡುಗಡೆ ಮಾಡಲಿಕ್ಕೆ. ಈ ಕಡೆಗೆ ಧರ್ಮರಾಜನ ಅಪೇಕ್ಷೆ ಏನು? ರಾಜಸೂಯ ಯಾಗ ಮಾಡ್ತೇನೆ ತಾನು ಅಂತ. ಅದು ಆಗಬೇಕಾಗಿದ್ರೂ ಎಲ್ಲ ರಾಜರನ್ನು ಗೆಲ್ಲಬೇಕಲ್ವ. ಸೊ ಜರಾಸಂಧನ ವಧೆ ಆಗಿಬಿಟ್ರೆ 2 ಉದ್ದೇಶ ಇದರಿಂದ ಈಡೇರ್ತದೆ ಅಂತ ನನಗನ್ನಿಸ್ತದೆ. ಮತ್ತು ಜರಾಸಂಧನ ವಧೆ ಅಂತಕ್ಕಂಥ ಮಾತನ್ನು ಬರುವಾಗ ಅವನನ್ನು ದೊಡ್ಡ ಸೈನ್ಯ ತಗೊಂಡು ಯುದ್ಧ ಮಾಡೋದಲ್ಲ, ದ್ವಂದ್ವ ಯುದ್ಧ, ಮುಷ್ಟಿ ಯುದ್ಧ, ಮಲ್ಲ ಯುದ್ಧ, ಪರಸ್ಪರ ಇಬ್ಬರೇ ಯುದ್ಧ ಮಾಡತಕ್ಕಂಥದ್ದು. ವೃಕೋದರ ಮತ್ತು ಜರಾಸಂಧ ಮುಷ್ಟಿ ಯುದ್ಧ ಕಾಳಗ ಮಾಡಿ ಆ ಜರಾಸಂಧ ವಧೆಯನ್ನು ಮಾಡಬೇಕು. ಆವಾಗ ವಧೆ ಆಯಿತು, ರಾಜಸೂಯ ಯಾಗವೂ ಸಂಪನ್ನವಾಗ್ತದೆ ಅಂತ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. ಹೇಳಿದ ಅವನು ಭೀಮಸೇನನಿಂದ ಜರಾಸಂಧನ ವಧೆ ಮಾಡಿಸ್ಬೇಕು ಅಂತ. ವೃಕೋದರನಿಂದ ಅಂತ. ವೃಕೋದರ ಅಂದರೆ ಯಾರು? ಭೀಮಸೇನ ಅಂತ ಅರ್ಥ. ವೃಕೋದರ ಅಂತಂದರೆ ಭೀಮಸೇನಿಗೆ ವೃಕೋದರ ಅಂತ ಹೆಸರು. ಯಾಕೆ? ಮಹಾಭಾರತ ಹೇಳ್ತದೆ, ತೀಕ್ಷ್ಣಶ್ಚೈವ ಪ್ರಚಂಡಶ್ಚ ವೃಕೋ ನಾಮಾನಲೋ ಮತಃ ಸ ಪಾಂಡವಸ್ಯ ಜಠರೆ ತೇನ ಭೀಮೋ ವೃಕೋದರ. ಬಹಳ ಚುರುಕು, ತೀಕ್ಷ್ಣವಾದದ್ದು, ಪ್ರಚಂಡವಾದದ್ದು ಬೆಂಕಿಗೆ ವೃಕ ಅಂತ ಹೆಸರು. ಭೀಮಸೇನ ದೇವರ ಹೊಟ್ಟೆಯಲ್ಲಿ ಇಂತಹ ಚುರುಕಾದ, ಪ್ರಚಂಡವಾದ, ದೊಡ್ಡ ಪ್ರಮಾಣದ ಬೆಂಕಿ ಇದೆ. ಹಾಗಾಗಿ ವೃಕ ಉದರೇ ಯಶಿ ಸಹ, ಯಾರ ಹೊಟ್ಟೆಲಿಂತ ಬೆಂಕಿ ಉಂಟೋ ಅವರಿಗೆ ವೃಕೋದರ ಅಂತ ಹೆಸರು. ಆಚಾರ್ಯ ಮಧ್ವರು ಕೂಡ ವಾಯುದೇವರ ಅವತಾರ ಅಂತಲಿಕ್ಕೆ ಒಂದು ಕುರುಹನ್ನು ನಾವು ಅವರ ಚರಿತ್ರೆಯಲ್ಲಿ ಕಾಣ್ತೀವಿ. ಅವರು ಊಟವಾದ ಮೇಲೆ ಆಚಾರ್ಯ ಮಧ್ವರು 200 ಬಾಳೆಹಣ್ಣು ತಿಂದರು, ಕೊಡಗಟ್ಟಲೆ ಹಾಲನ್ನು ಕುಡಿದ್ರಂತೆ. ಇದೇ ಸಾಧ್ಯ ಅಂತ ಶಿಷ್ಯರು ಕೇಳಿದಾಗ ಹೇಳ್ತಾರೆ ಆಚಾರ್ಯ ಮಧ್ವರು, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ. ನನ್ನ ಹೊಟ್ಟೆಯಲ್ಲಿ
ಅಂಗುಷ್ಠ ಮಾತ್ರಂ, ಹೆಬ್ಬೆರಳಿನ ಗಾತ್ರದಷ್ಟು ಬೆಂಕಿ ಇದೆ. ನಮ್ಮ ಹೊಟ್ಟೆಯಲ್ಲೆಲ್ಲ ಸ್ವಲ್ಪ ಸಣ್ಣ ಕಿಡಿ, ಹೌದೋ ಅಲ್ಲೋ, ಹೀಗೆ ಲೈಟರ್ ತಗೊಂಡು ಗ್ಯಾಸ್ ಹಚ್ಚುವಾಗ ಟಕ್ ಅಂತ ಮಾಡ್ತೀವಿ, ಸ್ವಲ್ಪ ಹೌದೋ ಅಲ್ಲೋ ಒಂದು ಕಿಡಿ ಅಷ್ಟೇ ನಮ್ಮಲ್ಲಿ ಇರ್ತಕ್ಕಂಥ. ಅಷ್ಟು ಕಿಡಿಗೇನೆ ಊಟದ ಸಮಯ ಆಯಿತು, ಭಾಳ ಹಸಿವಾಗತ್ತೇರಿ, ಏನು ತಿನ್ನೋಣ, ಯಾರು ತಿನ್ನಲಿ, ಏನು ಬಿಡಲಿ, ಸ್ವಲ್ಪ ಊಟ ಸಮಯ ದಾಟ್ತು ಅಂತ ಅನ್ಲಿಕ್ಕೆ ಪ್ರಾರಂಭ, ಎಷ್ಟು ಹಸಿವಾಗ್ಬಿಡ್ತದೆ, ಸ್ವಲ್ಪ ಸಣ್ಣ ಕಿಡಿತಿದ್ದಕ್ಕೆ. ಭೀಮಸೇನ ದೇವರ ಹೊಟ್ಟೆಯಲ್ಲಿ, ಆಚಾರ ಮಧ್ವರ ಹೊಟ್ಟೆಯಲ್ಲಿ, ವಾಯುದೇವರ ಹೊಟ್ಟೆಯಲ್ಲಿ ಅಂಗುಷ್ಠ ಮಾತ್ರ, ಹೆಬ್ಬೆರಳಿನ ಗಾತ್ರದಷ್ಟು ಬೆಂಕಿ ಇದೆ. ಅದಕ್ಕಾಗಿ ಆ ಜೀರ್ಣಶಕ್ತಿ ಬಂದಿದೆ ಅಂತ ಅನ್ನೋ ಮಾತನ್ನು ಆಚಾರ್ಯ ಮತ್ತು ಹೇಳಿದಾರ ಮಾತನ್ನು ನೋಡ್ತಾ ಇದ್ದೇವೆ. ಹಾಗೆ ವೃಕೋದರ ಅಂತನ್ನಲಿಕ್ಕೆ ಮಹಾಭಾರತದ ಮಾತಿನಂತೆ ಈ ಕಾರಣವನ್ನು ನಾವಿಲ್ಲಿ ತಿಳಿಯಬಹುದಾಗಿದೆ. ಚುರುಕು ಹಾಗೂ ದೊಡ್ಡ ಪ್ರಮಾಣದ ಬೆಂಕಿಗೆ ವೃಕ ಅಂತ ಹೆಸರು. ಅದು ಭೀಮನ ಹೊಟ್ಟೆಯಲ್ಲಿರುವುದರಿಂದ ಅವನಿಗೆ ವೃಕೋದರ ಅಂತ ಹೆಸರು. ಕೃಷ್ಣನು ಹೇಗೆ ಪ್ರತಿಕ್ರಿಯಿಸಿದ ಈ ಉದ್ಧವನ ಮಾತನ್ನು, ಆ ವಿಚಾರವನ್ನು ಸ್ವಲ್ಪ ಪರಾಮರ್ಶೆಯನ್ನು ಕೂಡ ಮಾಡಿದ. ಬಲರಾಮ, ವಸುದೇವ ಎಲ್ಲರನ್ನು ಸೇರಿಸಿಕೊಂಡು ಜರಾಸಂಧನನ್ನು ಸಂಹರಿಸಿ ರಾಜರನ್ನು ಬಿಡುಗಡೆಗೊಳಿಸುವುದಾಗಿ ರಾಜದೂತ ಸಂದೇಶಿಸಿ ಅವ್ರು ಹೇಳಿದ, ಆ ಚಿಂತೆ ಮಾಡಬೇಡಿ, ಜರಾಸಂಧನ ಸಂಹಾರ ಮಾಡಿ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ ಅಂತ ಆ ಸಂದೇಶವನ್ನು ಕೊಟ್ಟು ಅಲ್ಲಿ ಕಳಿಸಿದ. ಅಲ್ಲಿ ಸಂದೇಶಿಸಿ ಕೃಷ್ಣನು ಬಲರಾಮ ವಸುದೇವಾದಿಗಳನ್ನು ಪರಾಮರ್ಶಿಸಿ ಉದ್ಧವನ ಅಭಿಪ್ರಾಯ ಸಮಂಜಸವಾಗಿದೆ ಎಂದು ಅನುಮೋದಿಸಿ ಸಪತ್ನೀಕನಾಗಿ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಿದ್ದಾನೆ. ಕೃಷ್ಣನು ಇಂದ್ರಪ್ರಸ್ಥ ವಾಸ್ತವ್ಯದಲ್ಲಿದ್ದಾಗ ಯಾವ ಕಾರ್ಯ ಸಂಪನ್ನಗೊಂಡುವಲ್ಲಿ? ಅಗ್ನಿಗೆ ಆಹುತಿ ನೀಡಿ ಖಾಂಡವನವನ್ನು ದಹಿಸಿದ್ದು, ಮಯಾಸುರನನ್ನು ಅಗ್ನಿಯಿಂದ ಪಾರು ಮಾಡಿದ್ದು, ಮಯನಿಂದ ಧರ್ಮರಾಜನಿಗಾಗಿ ದಿವ್ಯ ಸಭಾಮಂಟಪವನ್ನು ನಿರ್ಮಾಣ ಮಾಡಿಸಿದ್ದು, ಇವೇ ಮುಂತಾದ ಕಾರ್ಯಗಳು ಅಲ್ಲಿ ಸಂಪನ್ನವಾಗಿವೆ. ರಾಜಸಭೆಯಲ್ಲಿ ಕೃಷ್ಣ ಕುಳಿತಿದ್ದ. ಅವನ ಅಭಿಪ್ರಾಯ ತಿಳ್ಕೊಳ್ಳಿಕ್ಕೇ, ಧರ್ಮರಾಜ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಕೃಷ್ಣ ಬಂದದ್ದಲ್ಲಿಗೆ. ಆ ಸಭೆಯಲ್ಲಿ ಧರ್ಮರಾಜ ವಿನಂತಿ ಮಾಡಿದ್ದಾನಂತೆ ಕೃಷ್ಣನನ್ನು ಉದ್ದೇಶಿಸಿ, ಹೇ ಪ್ರಭೋ ಗೋವಿಂದ, ರಾಜಸೂಯಾಗದ ಮೂಲಕ ನಿನ್ನ ಇಂದ್ರಾದಿ ವಿಭೂತಿ ರೂಪಗಳ ಆರಾಧನೆ ನಡೆಯುವಂತೆ ಅನುಗ್ರಹಿಸಿ ನೀನೇ ನಿಂತು ಈ ರಾಜಸೂಯಾಗವನ್ನು ನಡೆಸಿಕೊಡಬೇಕು ಅಂತ ಧರ್ಮರಾಜ ವಿನಂತಿ ಮಾಡಿದ್ದಾನೆ. ಕೃಷ್ಣನು ಧರ್ಮರಾಜನಿಗೆ ಹೀಗೆ ಅನುಗ್ರಹಿಸಿದ, ರಾಜ ನಿನ್ನ ಉದ್ದೇಶ ಮತ್ತು ವಿಚಾರ ತುಂಬ ಚೆನ್ನಾಗಿದೆ. ನಿನಗೆ ಲೋಕಪಾಲಕ ಅಂಶ ಸಂಭೂತರಾಗಿರತಕ್ಕಂತಹ ಸಹೋದರರಿದ್ದಾರೆ, ಅರ್ಜುನ ಇರಬಹುದು, ಭೀಮಸೇನ ದೇವರು ಇರಬಹುದು, ನಾನು ನಿನ್ನ ಬೆನ್ನಿಗಿದ್ದೇನೆ, ಡೋಂಟ್ ವರಿ, ಚಿಂತೆ ಬೇಡ, ಕಾರ್ಯಪ್ರವೃತ್ತನಾಗು, ನಾನಿದ್ದೇನೆ ಅಂತ ಭಗವಂತ ಅನುಗ್ರಹ ಮಾಡಿದ್ದಾನಂತೆ. ಧರ್ಮಜನು ದಿಗ್ವಿಜಯಕ್ಕೆ ಯಾರನ್ನೆಲ್ಲ ಕಳಿಸಿದ್ದಾನೆ? ಭೀಮಾದಿ ಸಹೋದರರನ್ನು ದಿಗ್ವಿಜಯಕ್ಕೆ ಕಳಿಸಿದ್ದಾನೆ. ಅದರ ವಿವರವೇನು ಅಂತ ನೋಡೋದಾಗಿದ್ದರೆ, ದಕ್ಷಿಣ ದಿಕ್ಕಿಗೆ ಸಹದೇವನನ್ನು, ಪಶ್ಚಿಮ ದಿಕ್ಕಿಗೆ ನಕುಲನನ್ನು, ಉತ್ತರ ದಿಕ್ಕಿಗೆ ಅರ್ಜುನನ್ನು ಹಾಗೂ ಪೂರ್ವ ದಿಕ್ಕಿಗೆ ಭೀಮಸೇನನ್ನು ಧರ್ಮಜನು ದಿಗ್ವಿಜಯಕ್ಕೆ ಕಳಿಸಿಕೊಟ್ಟಿದ್ದಾನೆ. ಅವರೆಲ್ಲರೂ ಕೂಡ ಹೋಗಿ ದಿಗ್ವಿಜಯ ಗೈದು ಅಪಾರ ಸಂಪತ್ತನ್ನು ಸಂಗ್ರಹಿಸಿ ಅಣ್ಣನಿಗೆ ತಂದು ಒಪ್ಪಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.